ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಹೀಸ್ ಗ್ರೀನ್ ಬರ್ಡ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಇದು ಒಂದು ಪೀಸ್ ಲಿಲಿಯ ಅನ್ಬಾಕ್ಸಿಂಗ್ ವಿಡಿಯೋ ಇದಾಗಿರುತ್ತೆ. ಮತ್ತೆ ಪೀಸ್ ಲಿಲಿಯನ್ನ ಪಾಟ್ಗೆ ಹಾಕುವಂತಹ ಸರಳ ಮತ್ತು ಸುಲಭ ವಿಧಾನಗಳು ಮತ್ತೆ ಮಣ್ಣಿನ ಮಿಶ್ರಣ ಯಾವ್ಯಾವ್ದೆಲ್ಲ ತಗೋಬೇಕು ಅನ್ನೋದ್ರ ಕಂಪ್ಲೀಟ್ ವಿಡಿಯೋ ಇದಾಗಿರುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ರೆ ದಯವಿಟ್ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನಾನು ಈ ಪೀಸ್ ಲಿಲಿಗಳನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ ಮೀಶೋ ಇಂದ ತರಿಸ್ಕೊಂಡಿರೋ ಅಂತದ್ದು. ಪ್ಯಾಕಿಂಗ್ ನೋಡ್ತಾ ಇರ್ಬೋದು, ನಿಮ್ಗೆ ಲೈವ್ ಆಗಿ ಕಾಣಿಸ್ತಾ ಇದೆ. ಅಷ್ಟೇನು ಚೆನ್ನಾಗಿರ್ಲಿಲ್ಲ ಪ್ಯಾಕಿಂಗ್. ಗಿಡಗಳೆಲ್ಲವೂ ಕೂಡ ಬಾಡಿ ಹೋಗಿತ್ತು ಒಂದಷ್ಟು, ಮತ್ತೆ ಎಲೆಗಳೆಲ್ಲವೂ ಕೂಡ ಮುರಿದು ಹೋಗಿತ್ತು. ಆದ್ರೂ ಕೂಡ ಪೀಸ್ ಲಿಲಿಗಳನ್ನ ನಾನು ಹಾಕಿ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಚೆನ್ನಾಗಿ ಬೆಳೆಸೋಣ ಅಂತ ಹೇಳಿ ತರಿಸ್ಕೊಂಡಿರೋ ಅಂತದ್ದು. ಈ ಪೀಸ್ ಲಿಲಿ ನನ್ಗೆ ನಿಯರ್ಲಿ 150 ಒಳಗಡೆನೆ, ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ಸಿಕ್ಕಿರೋ ಅಂತದ್ದು. ನನ್ನ ಹತ್ರ ಇರುವಂತಹ ಎಲ್ಲಾ ಪ್ಲಾಂಟ್ಸ್ ಗಳು ಕೂಡ ಔಟ್ಡೋರ್ ಪ್ಲಾಂಟ್ಸ್ ಆಗಿರೋದ್ರಿಂದ ಇಂಡೋರ್ ಪ್ಲಾಂಟ್ಸ್ ಕೂಡ ಬೆಳೆಸೋಣ ಅಂತ ಹೇಳಿ ನಾನು ತರಿಸಿರೋ ಅಂತದ್ದು. ಇತ್ತೀಚೆಗೆ ಎಲ್ಲರ ಮನೆಯಲ್ಲೂ ಕೂಡ ಇರ್ಲೇಬೇಕು ಮತ್ತೆ ಎಲ್ರು ಇಷ್ಟಪಟ್ಟು ತರುವಂತಹ ಒಂದು ಇಂಡೋರ್ ಪ್ಲಾಂಟ್ ಯಾವುದು ಅಂದ್ರೆ ಅದು ಪೀಸ್ ಲಿಲಿ. ಪೀಸ್ ಲಿಲಿಯನ್ನ ಎಲ್ರು ಅಪೇಕ್ಷೆ ಪಟ್ಟಿ ತರಿಸೋ ಕಾರಣ ಏನು ಅಂತಂದ್ರೆ ಅದು ಮನಸ್ಸಿಗೆ ಖುಷಿ ಕೊಡುತ್ತೆ, ಮನೆಯ ಅಂದ ಹೆಚ್ಚಿಸುತ್ತೆ ಅನ್ನೋ ಕಾರಣಕ್ಕಾಗಿ. ನಾನು ಇಲ್ಲಿ ಯಾವ್ಯಾವ ರೀತಿ ಸಾಯಿಲ್ ಮಿಕ್ಸ್ಚರ್ ತಗೊಂಡಿದ್ದೀನಿ ಅಂತ ನೋಡೋದಾದ್ರೆ, ಮೊದಲಿಗೆ ನಾನು ರೆಡ್ ಸಾಯಿಲ್ ತಗೊಂಡಿದ್ದೀನಿ, ಕೆಂಪು ಮಣ್ಣು. ಅದ್ರ ಜೊತೆಗೆ ಕೋಕೋ ಪೀಟು. ಕ್ವಾಂಟಿಟಿ ನಾನು ಇಷ್ಟೇ ಬೇಕು ಅಂತ ತಗೊಂಡಿಲ್ಲ, 3 ಪಾಟಿಗೆ ಆಗೋವಷ್ಟು ತಗೊಳ್ತಾ ಇದ್ದೀನಿ. ಮತ್ತೆ ಗಾರ್ಡನ್ ಸಾಯಿಲ್ ತಗೊಳ್ತಾ ಇದ್ದೀನಿ. ಜೊತೆಯಲ್ಲಿ ತುಂಬಾ ಅವಶ್ಯಕವಾಗಿ ಗಿಡಗಳ ಬೆಳವಣಿಗೆಗೆ ಪೂರಕವಾಗಿ ಕೆಲಸ ನಿರ್ವಹಿಸುವಂತಹ ವರ್ಮಿ ಕಾಂಪೋಸ್ಟ್ ಕೂಡ ಹಾಕ್ತಾ ಇದ್ದೀನಿ. ಈ ಒಂದು ವರ್ಮಿ ಕಾಂಪೋಸ್ಟ್ ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತಗೊಂಡಿದ್ದು 5 kg ಬ್ಯಾಗ್ ಇದಾಗಿತ್ತು. ನಾನು ಆಲ್ರೆಡಿ ಯೂಸ್ ಮಾಡಿರೋದ್ರಿಂದ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಇದು ಆಲ್ರೆಡಿ ಆಫ್ಟರ್ 2 ವೀಕ್ಸ್ ವಿಡಿಯೋ ಇದಾಗಿದೆ. ನನ್ನ ಲಾಸ್ಟ್ ವಿಡಿಯೋ ಕ್ರಿಸಾಂಟಮಮ್ ಸೇವಂತಿಗೆ ಗಿಡಗಳ ವಿಡಿಯೋದಲ್ಲೂ ಕೂಡ ನಾನು ಈ ವರ್ಮಿ ಕಾಂಪೋಸ್ಟ್ ನ ಯೂಸ್ ಮಾಡಿದ್ದೀನಿ. ರಿಸಲ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿರುವಂತದ್ದು. ಈ ಎಲ್ಲಾ ಮಣ್ಣಿನ ಮಿಶ್ರಣ ನಾವು ಚೆನ್ನಾಗಿ ಕಲಸಿ ರೆಡಿ ಮಾಡಿ ಇಟ್ಕೋಬೇಕು. ಯೂಶುವಲಿ ಪೀಸ್ ಲಿಲಿಗಳು ಸ್ಯಾಗಿ ಸಾಯಿಲ್ ಅಂದ್ರೆ ಹೆಚ್ಚು ತೇವ ಇರುವಂತದ್ದು, ಕೆಸರು ತರ ಇರುವಂತಹ ಮಣ್ಣನ್ನ ಇಷ್ಟಪಡಲ್ಲ. ತುಂಬಾ ಲೂಸ್ ಆಗಿರುವಂತಹ ಸಾಯಿಲ್ ನ ಇಷ್ಟಪಡೋದ್ರಿಂದ ನಾವು ಮ್ಯಾಕ್ಸಿಮಮ್ ಈ ರೀತಿ ಒಂದು ಸಾಯಿಲ್ ಮಿಕ್ಸ್ಚರ್ ನ ರೆಡಿ ಮಾಡಿ ಇಟ್ಕೋಬೇಕು. ನಾನು ಆಕ್ಚುಲಿ ಇದನ್ನ ತರಿಸಿ 1 ವಾರದ ನಂತರ ನಾನು ಪಾಟ್ಗಳಿಗೆ ಹಾಕ್ತಿರೋಂಥದ್ದು. 1 ವಾರ ನಾನು ನನ್ನ ಗಾರ್ಡನ್ ನ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಿಕ್ಕೆ ಅವುಗಳನ್ನ ಒಂದು ಆಫ್ ಶೇಡಿ ಏರಿಯಾದಲ್ಲಿ ಇಟ್ಟಿದ್ದೆ. ನಾನ್ ತರಿಸ್ಕೊಂಡಿರುವಂತಹ ಪೀಸ್ ಲಿಲಿಗಳು ತುಂಬಾ ಚಿಕ್ಕ ಗಿಡಗಳಾಗಿರೋದ್ರಿಂದ ಅವುಗಳನ್ನ ಹಾಕೋದಿಕ್ಕೆ ನಾನು ಕೂಡ ತುಂಬಾ ಚಿಕ್ಕ ಪಾಟ್ನೆ ಆಯ್ಕೆ ಮಾಡ್ಕೊಂಡಿದ್ದೀನಿ. ದೊಡ್ಡ ಪಾಟಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ನೀರು ಜಾಸ್ತಿ ಹೋಗಿ ಬೇರುಗಳು ಕೊಳೆಯೋ ಅವಕಾಶ ಕೂಡ ಇರುತ್ತೆ. ನಾನ್ ತರಿಸಿರೋದ್ರಲ್ಲಿ ಈ 2 ಪ್ಲಾಂಟ್ಗಳು ತುಂಬಾ ಚಿಕ್ಕವು, ಮತ್ತೆ ಒಂದ್ ಮಾತ್ರ ದೊಡ್ಡದಿರುವಂತಹ ಪ್ಲಾಂಟ್. ಹಾಗಾಗಿ ನಾನು ಚಿಕ್ಕ ಪಾಟ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ಪೀಸ್ ಲಿಲಿ ಬೆಳೆಸುವಂತವ್ರು ಎಲ್ರೂ ತಿಳ್ಕೊಬೇಕಾಗಿರೋದು, ಬೇರುಗಳಿರುತ್ತಲ್ಲ, ಆ ಬೇರುಗಳು ಮಾತ್ರ ಮುಚ್ಕೊಳ್ಳೋ ರೀತಿ ನಾವು ಮಣ್ಣನ್ನ ಹಾಕ್ಬೇಕಾಗುತ್ತೆ. ಬೇರಿಂದ ಮೇಲೆ ಬಂತು ಮಣ್ಣು ಅಂತ ಅಂದ್ರೆ ರೂಟ್ ಪೂರ್ತಿ ಆ ಗಿಡನೇ ಕೊಳೆಯುವಂತಹ ಚಾನ್ಸಸ್ ಇರುತ್ತೆ. ಇದು ತುಂಬಾ ಇಂಪಾರ್ಟೆಂಟ್. ಈ ವೈಟ್ ಪಾರ್ಟ್‌ನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೆ, ಮನೆ ಒಳಗಡೆ ಇಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಪೀಸ್ ಲಿಲಿಯನ್ನ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ನಂಬೋದಾದ್ರೆ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನ ತಂದು ಕೊಡುತ್ತೆ ಅನ್ನೋ ಒಂದು ನಂಬಿಕೆ ನಮ್ದು. ಅದ್ರ ಜೊತೆಗೆ ಸೈಂಟಿಫಿಕ್ ಆಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೇಳೋದಾದ್ರೆ ಅದು ಏರ್ ಪ್ಯೂರಿಫೈಯರ್ ಆಗಿ ಕೂಡ ಕೆಲಸ ನಿರ್ವಹಿಸುತ್ತೆ. ಹಾಗಾಗಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಇದನ್ನ ಅಪೇಕ್ಷೆ ಪಟ್ಟು ಬೆಳೆಸೋ ಅಂತದ್ದು. ಮತ್ತೆ ಪೀಸ್ ಲಿಲಿಗೆ ನಾವು ನೀರನ್ನ ಹೆಚ್ಚು ಆಗ್ಬಾರ್ದು. ಯಾವಾಗ ಟಾಪ್ ಸಾಯಿಲ್ ಏನು ಒಣಗಿದ ರೀತಿ ಇರುತ್ತೋ ಅವಾಗ ಮಾತ್ರ ನಾವು ನೀರನ್ನ ಹಾಕ್ಬೇಕಾಗುತ್ತೆ. ಹೆಚ್ಚು ನೀರ್ ಹಾಕೋದ್ರಿಂದ ಬೇರು ಕೊಳ್ತು ಗಿಡ ಚೆನ್ನಾಗಿ ಬರ್ದೇ ಕೂಡ ಇರಬಹುದು. ಇದೊಂದು ದೊಡ್ಡ ಪಾಟ್ ಯಾಕೆ ಆಯ್ಕೆ ಮಾಡ್ಕೊಂಡಿದೀನಿ ಅಂತಂದ್ರೆ, ಆ 2 ವೈಟ್ ಪಾಟು ಕೂಡ ತುಂಬಾ ಚಿಕ್ಕ
ಚಿಕ್ಕ ಗಿಡಗಳು ಹಾಕಿರೋದು. ಇದು ಒಂದ್ ಮಾತ್ರ ದೊಡ್ಡ ಗಿಡ ಇತ್ತು, ಹಾಗಾಗಿ ಆ ಗಿಡವನ್ನ ಹಾಕೋದಕ್ಕೆ ನಾನು ಸ್ವಲ್ಪ ದೊಡ್ಡ ಸೈಜ್ ಪಾಟ್ನ ತಗೊಂಡಿದ್ದೀನಿ. ಪೀಸ್ ಲಿಲಿಯನ್ನ ನೀವು ಪ್ಲೇಸ್ ಮಾಡ್ಬೇಕಾಗಿರುವಂತಹ ಜಾಗ ಪಾರ್ಷಿಯಲ್ ಸನ್ಲೈಟ್ ಬರುವಂತದ್ದು, ಇಂಡೈರೆಕ್ಟ್ ಸನ್ಲೈಟ್ ಬರುವಂತಹ ಜಾಗದಲ್ಲಿ ಇತ್ತು ಅಂತ ಅಂದ್ರೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುವಂತದ್ದು. ತುಂಬಾ ಹೆಚ್ಚು ಡೈರೆಕ್ಟ್ ಸನ್ಲೈಟ್ ಇತ್ತು ಅಂತಂದ್ರೆ ಗಿಡ ಡೆಫಿನೆಟ್ಲಿ ಹಾಳಾಗುತ್ತೆ. ಹಾಗಾಗಿ ಪಾರ್ಷಿಯಲ್ ಸನ್ಲೈಟ್ ಎಲ್ಲಿ ಬರುತ್ತೋ ಆ ಜಾಗವನ್ನ ಮನೆಯಲ್ಲಿ ನೋಡಿ ಇಡ್ಬೇಕಾಗುತ್ತೆ. ಇದಾಗಿತ್ತು ನನ್ನ ಪೀಸ್ ಲಿಲಿಯ ಅನ್ಬಾಕ್ಸಿಂಗ್ ವಿಡಿಯೋ ಮತ್ತೆ ಪೀಸ್ ಲಿಲಿಯನ್ನ ಪಾಟ್ಗೆ ಟ್ರಾನ್ಸ್ಫರ್ ಮಾಡುವಂತಹ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಮಹೀಸ್ ಗ್ರೀನ್ ಬೈಟ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಫೈನಲ್ ಹಂತ ಏನು ಅಂದ್ರೆ ಸಫಿಶಿಯೆಂಟ್ ಆಗಿ ಅದಕ್ಕೆ ನೀರು ಆ್ಯಡ್ ಮಾಡಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್.